ಇವತ್ತಿನ ವಿಡಿಯೋನಲ್ಲಿ ಸರಿಯಾದ ಕನ್ಸೀಲರ್ ಶೇಡ್ ಹಾಗೂ ಫೌಂಡೇಶನ್ ಶೇಡ್ನ ಹೇಗೆ ನೀವು ಚೂಸ್ ಮಾಡ್ಬೋದು ಹಾಗೂ ಕನ್ಸೀಲರ್ ಹೇಗೆ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಕೆಲವೊಮ್ಮೆ ಜಾಸ್ತಿ ಅಪ್ಲೈ ಮಾಡ್ಕೊಬಿಡ್ತೀವಿ. ಸೊ ಜಾಸ್ತಿ ಪ್ರಾಡಕ್ಟ್ ನಾವು ಯಾವುದೇ ಒಂದು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಜಾಸ್ತಿ ಅಪ್ಲೈ ಮಾಡಲೇಬಾರ್ದು. ಅಕಸ್ಮಾತ್ ಏನಾದರೂ ಸ್ವಲ್ಪ ಜಾಸ್ತಿನೇ ನೀವು ಅಪ್ಲೈ ಮಾಡಿಬಿಟ್ರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಹೇಗೆ ಆ ಒಂದು ಮೇಕಪ್ನ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಪೌಡರ್ ಹೇಗೆ ಅಪ್ಲೈ ಮಾಡೋದು ಅದು ಕೂಡ ಹೇಳ್ಕೊಡ್ತೀನಿ. ಇದು ಎಲ್ಲರ ಜೊತೆ ನಾನು ಒಂದು ಲಿಪ್ಸ್ಟಿಕ್ನ ಕೂಡ ರಿವ್ಯೂ ಮಾಡ್ತಿದ್ದೀನಿ. ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ, ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟನ್ನಿಂಗ್ ಶೇಡ್. ಸೊ ಇದೆಲ್ಲದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ ವಾಶ್ ಮಾಡ್ಕೊಂಡಿದ್ದ ನಂತರ ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಎಸ್, ಈವನ್ ಇಫ್ ಯು ಆರ್ ನಾಟ್ ಅಪ್ಲೈಯಿಂಗ್ ಎನಿ ಮೇಕಪ್, ಇಟ್ ಈಸ್ ಅ ಮಸ್ಟ್ ಟು ಯೂಸ್ ಮಾಯ್ಶ್ಚರೈಸರ್. ಆ್ಯಂಡ್ ಮೇಕಪ್ ಯೂಸ್ ಮಾಡೋಕ್ಕಿಂತ ಮೊದಲು ಆರ್ ಎನಿ ಕೈಂಡ್ ಆಫ್ ಮೇಕಪ್, ಇವನ್ ಅ ಸಿಂಪಲ್ ಮೇಕಪ್, ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ದಿನಾಗಲೂ ಫೇಸ್ ವಾಶ್ ಆದ ನಂತರ ನಿಮ್ಮ ಸ್ಕಿನ್ ಟೋನ್ಗೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಆ್ಯಂಡ್ ನನ್ನ ಫೇವ್ರೆಟ್ ಫಾರ್ ಎವರ್ ಮಾಯ್ಶ್ಚರೈಸರ್ ಬಂದು ಸೆಟಾಫಿಲ್. ಈಗ ನೋಡಿ, ನಿಮ್ಮ ಪೋರ್ಸ್ ಹಾಗೂ ಆಯ್ಲಿ ಸ್ಕಿನ್ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ, ರಿಂಕಲ್ಸ್, ಫೈನ್ ಲೈನ್ಸ್ ಎಲ್ಲ ಇದ್ದರೆ, ಯು ಶುಡ್ ಯೂಸ್ ಅ ಪ್ರೈಮರ್. ಆ್ಯಂಡ್ ನನ್ನ ಕೇಳಿದ್ರೆ ಎಲ್ಲರೂ ಪ್ರೈಮರ್ ಯೂಸ್ ಮಾಡಬೇಕು. ಪೋರ್ಸ್ ಇರಲಿ ಇಲ್ದಿರ ಹೋಗಲಿ, ನಿಮಗೆ ರಿಂಕಲ್ಸ್, ಫೈನ್ ಲೈನ್ಸ್ ಏನೂ ಇಲ್ಲ ಅಂದರೆ ಜಸ್ಟ್ ಟು ಮೇಕ್ ಯುವರ್ ಮೇಕಪ್ ಅಪ್ಲಿಕೇಶನ್ ಸ್ಮೂತ್, ನಿಮ್ಮ ಮೇಕಪ್ ಸ್ಮೂತಾಗಿ ಅಪ್ಲೈ ಆಗೋದಕ್ಕೆ, ಪ್ಲಸ್ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ, ಮೇಕಪ್ ಬ್ಯೂಟಿಫುಲ್ಲಾಗಿ ಸ್ಮೂತಾಗಿ ಕಾಣಿಸೋದಕ್ಕೆ ಪ್ರೈಮರ್ ಯೂಸ್ ಮಾಡಬೇಕು. ನಾನಿಲ್ಲಿ ಸ್ವಿಸ್ ಬ್ಯೂಟಿಯ ಮ್ಯಾಟಿಫೈಯಿಂಗ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಈ ಒಂದು ಪ್ರೈಮರ್ನ ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ, ಮೇನ್ಲಿ ಫೋಕಸಿಂಗ್ ಆನ್ ಪೋರ್ಸ್, ವೆರ್ ಯು ಹ್ಯಾವ್ ಪೋರ್ಸ್, ಹಾಗೂ ಹೆಚ್ಚು ನಿಮ್ಮ ಸ್ಕಿನ್ ಎಲ್ಲಿ ಆಯ್ಲಿ ಆಗುತ್ತೆ ಅಲ್ಲಿ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗತ್ತೆ. ಈಗ ನೀವು ಕನ್ಸೀಲರ್ ಯೂಸ್ ಮಾಡ್ಬೋದು. ಎಲೆಗಲ್ನ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್. ಈಗ ನೋಡಿ, ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗುವಂಥ ಕನ್ಸೀಲರ್ ಹೇಗೆ ನೀವು ಕೊಂಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ, ಯಾವುದು ನಿಮ್ಮ ಸ್ಕಿನ್ ಟೋನ್ಗೆ ಕ್ಲೋಸಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ನೋಡಿ, ಆ ಒಂದು ಶೇಡ್ನ ಸ್ವಲ್ಪ ತೊಗೊಳ್ಳಿ. ಹೀಗೆ ಬ್ಲೆಂಡ್ ಮಾಡಿದಾಗ ನೋಡಿ, ನಿಮ್ಮ ಸ್ಕಿನ್ಗೂ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ ಹಾಗೂ ನೀವು ಅಪ್ಲೈ ಮಾಡಿರುವಂಥ ಕನ್ಸೀಲರ್ ಕಡೆಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಹಾಗಿದ್ರೆ ದಟ್ಸ್ ಯೋರ್ ರೈಟ್ ಶೇಡ್. ಈಗ ನಾವು ಮಾಡುವಂಥ ಸಾಮಾನ್ಯ ತಪ್ಪು ಏನು ನೋಡಿ, ತುಂಬ ಒಂದು ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಸ್ ಇದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಕನ್ಸೀಲರ್ ಅಪ್ಲೈ ಮಾಡ್ತಾರೆ. ಸೊ ಅದೇ ಸರಿ ಅಂತ ನೀವು ಅಪ್ಲೈ ಮಾಡ್ಕೊಳ್ತೀರಾ. ಸೊ ದಟ್ ಈಸ್ ಆಬ್ಸಲ್ಯೂಟ್ಲಿ ರಾಂಗ್. ಆ್ಯಕ್ಚುಲಿ ನಮಗಷ್ಟು ಕನ್ಸೀಲರ್ನ ಅವಶ್ಯಕತೆಯೇ ಇಲ್ಲ. ಈಗ ನಾನು ಇನ್ನೊಂದು ಕಡೆ ಹೇಗೆ ಕರೆಕ್ಟಾಗಿ ಕನ್ಸೀಲರ್ ಅಪ್ಲೈ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಕಣ್ಣಿನ ಇನ್ನರ್ ಕಾರ್ನರ್ ಈ ಏರಿಯಾನಲ್ಲಿ ಹೆಚ್ಚು ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಸೊ ಆ ಏರಿಯಾ ಮೇಲೆ ಒಂಚೂರು ಹಾಗೂ ಔಟರ್ ಕಾರ್ನರಲ್ಲಿ ಒಂಚೂರು, ಬೇಕಿದ್ದರೆ ಆನ್ ಯುವರ್ ಐಲಿಡ್ ವೆರಿ ಲಿಟಲ್. ಈಗ ನಾನು ಜಾಸ್ತಿ ಅಪ್ಲೈ ಮಾಡಿದ ಕಡೆ ಬ್ಲೆಂಡ್ ಮಾಡ್ತಿದ್ದೆ ನೋಡಿ, ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಬ್ಲೆಂಡ್. ತುಂಬ ಕಷ್ಟ ಆಗುತ್ತೆ ಬ್ಲೆಂಡ್ ಆಗೋದು. ಪ್ಲಸ್ ನಾವು ಆ ಒಂದು ಏರಿಯಾಗೆ ಮಾತ್ರ ಸೀಮಿತವಾಗಿ ಬ್ಲೆಂಡ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಅಲ್ಲೇ ನಾವು ಫೋಕಸ್ ಮಾಡ್ತೀವಲ್ಲ. ಸೊ ನೀವು ಎಷ್ಟು ನಿಮ್ಮ ಸ್ಕಿನ್ ಮೇಲೆ ಕುತ್ಕೋ ಅಂತ ನೀವು ಎಷ್ಟು ಪ್ರೆಸ್ ಮಾಡಿದ್ರೂ ಅದು ಆ ಪರ್ಟಿಕ್ಯುಲರ್ ಏರಿಯಾ ಕೇಕಿ ಆಗಿಬಿಡುತ್ತೆ. ಪ್ಲಸ್ ನಿಮಗೇನಾದರೂ ರಿಂಕಲ್ಸ್, ಫೈನ್ ಲೈನ್ಸ್ ಇದ್ದರೆ ನೋಡಿ, ಕ್ರೀಸ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಆ ಒಂದು ಏರಿಯಾ ಬಂದು ತುಂಬ ಸಾಫ್ಟ್ ಆಗಿರೋದ್ರಿಂದ. ಸೊ ಆ ಲೈನ್ಸ್ ಒಳಗಡೆ ಹೋಗಿ ಉಳ್ಕೊಳ್ಳುತ್ತೆ ಹಾಗೂ ನಿಮ್ಮ ಕಣ್ಣು ಕೂಡ ಚಿಕ್ಕದಾಗಿ ಕಾಣುತ್ತೆ, ತುಂಬ ಆರ್ಟಿಫಿಷಿಯಲಾಗಿ ಕಾಣುತ್ತೆ. ಈಗ ನೋಡಿ, ನಾನು ಕಡಿಮೆ ಕನ್ಸೀಲರ್ ಅಪ್ಲೈ ಮಾಡಿರೋ ಕಡೆ, ಅಂದರೆ ರೈಟಾಗಿ ಅಪ್ಲೈ ಮಾಡಿರೋ ಕಡೆ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಮೂವ್ ಯೋರ್ ಬ್ಯೂಟಿ ಸ್ಪಂಜ್ ಆರ್ ಯೋರ್ ಮೇಕಪ್ ಬ್ರಷ್, ಕನ್ಸೀಲರ್ ಬ್ರಷ್ ಏನಿದೆ ಅದನ್ನು ತೊಗೊಂಡು ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ತಾ ಸ್ಮೂತಾಗಿ ಬ್ಲೆಂಡ್ ಮಾಡಿ. ಇಲ್ಲಿ ನಾವು ಕಡಿಮೆ ಪ್ರಾಡಕ್ಟ್ ಅಪ್ಲೈ ಮಾಡಿರೋದ್ರಿಂದ ಜಾಸ್ತಿ ಕ್ರೀಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಅಕಸ್ಮಾತ್ ಕ್ರೀಸ್ ಆದರೂ ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು, ಅಥವಾ ಅದು ಅಷ್ಟಾಗಿ ಕಾಣೋದು ಇಲ್ಲ. ಸೊ ಆದಷ್ಟು ಕಡಿಮೆ ಪ್ರಾಡಕ್ಟ್ ಅಪ್ಲೈ ಮಾಡಿ. ಈಗ ನೋಡಿ, ಜಾಸ್ತಿ ಅಪ್ಲೈ ಮಾಡಿರೋ ಕಡೆ ಆ್ಯಕ್ಚುಲಿ ಪ್ಯಾಚಾಗಿ ಕೇಕಿಯಾಗಿದೆ. ಅದು ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗೋದು ನಿಮಗೆ, ಕ್ಯಾಮ್ರಾನಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ. ಈಗ ನೋಡಿ, ಕನ್ಸೀಲರ್ ಬರೀ ಅಂಡರ್ ಐ ಏರಿಯಾ ಅಲ್ಲ, ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಲೈಕ್ ಅರೌಂಡ್ ಯುವರ್ ಮೌತ್, ನಿಮಗೇನಾದರೂ ಆ್ಯಕ್ನಿ ಸ್ಪಾಟ್ಸ್ ಅಥವಾ ಮೂಗಿನ ಸೈಡಲ್ಲಿ ರೆಡ್ನೆಸ್ ಆರ್ ಡಾರ್ಕ್ನೆಸ್ ಇದ್ದರೆ ಅಲ್ಲೂ ಕೂಡ ನೀವು ಕನ್ಸೀಲರ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನೀವು ಈವನ್ ಯುವರ್ ಅಂಡರ್ ಐ ಏರಿಯಾ ಬ್ರಷೇ ಬೇಕು ಅಂತ ಏನಿಲ್ಲ. ಯೋರ್ ಫಿಂಗರ್ಸ್ ಆರ್ ಮೋರ್ ದೆನ್ ಎನಫ್. Just use your fingers to blend your concealer and it works amazing. ಬ್ರಷ್ಗಿಂತಲೂ ಕೆಲವೊಮ್ಮೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು.
ಆ್ಯಂಡ್ ಈಗ ಫೌಂಡೇಶನ್ ನಾನು ಲಾರಿಯಲ್ ಇನ್ಫ್ಯಾಲಿಯಬಲ್ನ ಸಿರಮ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೇನೆ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಫೌಂಡೇಶನ್. ಈಗ ನೋಡಿ ಫೌಂಡೇಶನ್ ಕೂಡ ನಾನು ಕನ್ಸೀಲರ್ ಹೇಗೆ ಚೂಸ್ ಮಾಡೋದು ಹೇಳ್ಕೊಟ್ಟೆ ನೋಡಿ. ಜಸ್ಟ್ ಟೇಕ್ ಲಿಟಲ್ ಬಿಟ್ ಆ್ಯಂಡ್ ನಿಮ್ಮ ಸ್ಕಿನ್ ಮೇಲೆ ನೀಟಾಗಿ ಬ್ಲೆಂಡ್ ಆದರೆ ಏನೂ ವ್ಯತ್ಯಾಸ ಕಾಣಿಸಿಲ್ಲ ಅಂದರೆ ದ್ಯಾಟ್ ಈಸ್ ಯೋರ್ ರೈಟ್ ಶೇಡ್. ಈಗ ಫೌಂಡೇಶನ್ ಹೇಗೆ ಅಪ್ಲೈ ಮಾಡೋದು ನೋಡಿ. ತುಂಬ ಜನ ಏನು ತಪ್ಪು ಮಾಡ್ತಾರೆ, ಅಗೇನ್ ಜಾಸ್ತಿ ಪ್ರಾಡಕ್ಟ್ ಅಪ್ಲೈ ಮಾಡೋದು. ಬಿಕಾಸ್ ದಿಸ್ ಇಸ್ ಅ ಸಿರಮ್ ಫೌಂಡೇಶನ್, ಜಾಸ್ತಿ ಅಪ್ಲೈ ಮಾಡಿದ್ರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಐ ವಿಲ್ ಶೋ ಯು ಹೌ ಟು ಕರೆಕ್ಟ್ ಇಟ್. ಹೇಗೆ ನಾವು ಅದನ್ನು ಕರೆಕ್ಟ್ ಮಾಡೋದು ಅಕಸ್ಮಾತ್ ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ಈಗ ನೋಡಿ ನಾನು ಜಾಸ್ತಿ ಅಪ್ಲೈ ಮಾಡಿದ್ದೀನಿ. ಎಷ್ಟು ಆರ್ಟಿಫಿಷಿಯಲ್ ಆಗಿ ಏನೋ ಮಾಸ್ಕ್ ಹಾಕಿದಂಗಿದೆ ನೋಡಿ. ಇದು ಲಿಕ್ವಿಡಿ ಲೈಟ್ ವೆಯ್ಟ್ ಇರೋದ್ರಿಂದ ನಿಮ್ಗೆ ಅಷ್ಟು ಗಾಡಿಯಾಗಿ ಅನ್ನಿಸ್ತಿಲ್ಲ. ಬಟ್ ಇದೇನಾದರೂ ಜಾಸ್ತಿ ಹೈ ಕವರೇಜ್ ಕೊಡುವಂಥ ಒಂದು ಫೌಂಡೇಶನ್ ಆಗಿದ್ದರೆ ಇನ್ನೂ ಅಜೀಬಾಗಿ ಕಾಣಿಸುತ್ತೆ, ತುಂಬ ವರ್ಸ್ಟಾಗಿ ಕಾಣುತ್ತೆ, ತುಂಬ ಕೇಕಿಯಾಗಿ ಕಾಣುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಹೇಗೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಲುಕ್ ಅಟ್ ದಿಸ್. ಜಸ್ಟ್ ಡಾಟ್ ಲಿಟಲ್ ಬಿಟ್, ಸ್ವಲ್ಪ ಡಾಟ್ ಮಾಡಿ ಆ್ಯಂಡ್ ಫೋರ್ ಹೆಡ್ ಮೇಲೆ 1-2 ಡಾಟ್ ಆರ್ 1 ಡಾಟ್ ಆ್ಯಂಡ್ ಬಿಲೋ ಚೀಕ್ ಬೋನ್ ಅಲ್ಲಿ 2-3 ಡಾಟ್ ಇಷ್ಟೇ ಅಪ್ಲೈ ಮಾಡಿ. ಜಸ್ಟ್ ಯೂಸ್ ಯೋರ್ ಫೌಂಡೇಶನ್ ಬ್ರಷ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡಿ. ಜಾಸ್ತಿ ನೀವು ಏನು ಒರೆಸೋ ಅಂಥ ಮೋಷನಲ್ಲಿ ಮಾಡೋ ಅಗತ್ಯ ಇಲ್ಲ. ಯೂಸ್ ಅ ಗುಡ್ ಫೌಂಡೇಶನ್ ಬ್ರಷ್. ನಾನಿಲ್ಲಿ ಯೂಸ್ ಮಾಡ್ತಿರೋದು ಪ್ಯಾಕ್ನ ಫೌಂಡೇಶನ್ ಬ್ರಷ್. ನಿಧಾನಕ್ಕೆ ನೀವು ಸರ್ಕ್ಯುಲರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡಿ, ತುಂಬ ಪ್ರೆಸ್ ಮಾಡಿ ಕೂಡ ಬೇಕಾಗಿಲ್ಲ. ಬಿಕಾಸ್ ದ ಬ್ರಷ್ ಇಸ್ ವೆರಿ ಸಾಫ್ಟ್, ತುಂಬ ಸಾಫ್ಟಾಗಿರೋದ್ರಿಂದ ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ. ನಿಮ್ಮ ಹತ್ರ ಫೌಂಡೇಶನ್ ಬ್ರಷ್ ಇಲ್ಲ ಅಂದರೆ ಉದ್ದಾಗಿರೋಂಥ ಬ್ಯೂಟಿ ಸ್ಪಂಜ್ನ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಈಗ ನಾನು ಕಡಿಮೆ ಫೌಂಡೇಶನ್ ಹಾಕಿರೋ ಕಡೆ ತುಂಬ ಫ್ಲಾಲೆಸ್ ಆಗಿ ಸ್ಮೂತಾಗಿ ಕಾಣಿಸುತ್ತೆ. ಈಗ ನಾನು ಹೇಳಿದ್ನಲ್ವ, ಜಾಸ್ತಿ ಫೌಂಡೇಶನ್ ಹಾಕಿದರೆ ಹೇಗೆ ಕರೆಕ್ಟ್ ಮಾಡೋದಂತ. ಡ್ರೈ ಮೇಕಪ್ ಸ್ಪಂಜ್ ಅಂದರೆ ನೀರಲ್ಲಿ ಅದ್ದಬೇಡಿ. ಜಸ್ಟ್ ಟೇಕ್ ಅ ಡ್ರೈ ಬ್ಯೂಟಿ ಸ್ಪಂಜ್. ಇದನ್ನು ತೊಗೊಂಡು ನೀವು ಎಲ್ಲಿ ಜಾಸ್ತಿ ಅಪ್ಲೈ ಮಾಡಿರ್ತೀರ ನೋಡಿ, ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ಅದನ್ನು ನೀವು ಅದ್ರ ಮೇಲೆ ಡ್ಯಾಬ್ ಮಾಡಿ, ಈ ರೀತಿ ಪ್ರೆಸ್ ಮಾಡಿ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಮೇಕಪ್ ಸ್ಪಂಜ್ ಡ್ರೈ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಪ್ರಾಡಕ್ಟ್ನ ಸ್ಪಂಜ್ ಹೀರ್ಕೊಳ್ಳುತ್ತೆ. ನೋಡಿ, ನೀವು ಕಾಣ್ಬೋದು. ಸೊ ಈ ರೀತಿಯಲ್ಲಿ ನೀವು ಜಾಸ್ತಿ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಅದನ್ನು ಕಡಿಮೆ ಮಾಡ್ಕೋಬೋದು. ಈಗ ಪೌಡರ್ಗೆ ನಾನು ಮೇಬೆಲಿನ್ ಫಿಟ್ ಮೀ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ಪೌಡರ್ ಅಪ್ಲೈ ಮಾಡುವಂಥ ಸರಿಯಾದ ವಿಧಾನ ಹೇಗೆಂದರೆ ಯೂಸಿಂಗ್ ಪೌಡರ್ ಪಫ್ ಸಿಗುತ್ತೆ ಈಸಿಯಾಗಿ. ಇದನ್ನು ತೊಗೊಂಡು ನೀವು ಸ್ವಲ್ಪ ಪ್ರೆಸ್ ಮಾಡಿ ಪೌಡರ್ ಮೇಲೆ. ನೋಡಿ, ಈ ರೀತಿ ಅಂಡರ್ ಐ ಏರಿಯಾನಲ್ಲಿ ಫಸ್ಟು ಫೋಕಸ್ ಮಾಡಿ ಪ್ರೆಸ್ ಮಾಡಬೇಕಾಗತ್ತೆ ನಿಮ್ಮ ಸ್ಕಿನ್ ಮೇಲೆ. ಒರೆಸೋ ಮೋಷನಲ್ಲ ಹಾಕೋದು. ಯು ನೀಡ್ ಟು ಪ್ರೆಸ್ ದ ಪೌಡರ್ ಆನ್ ಟು ಯುವರ್ ಸ್ಕಿನ್. ಆಗ ಎಕ್ಸಸ್ ಆಯಿಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಪೌಡರ್, ಗಿವಿಂಗ್ ಯು ಅ ಮ್ಯಾಟ್ ಫಿನಿಶ್. ನಿಮ್ಮ ಪೋರ್ಸ್ ಕೂಡ ಬ್ಲರ್ ಆಗುತ್ತೆ, ನಿಮ್ಮ ಮೇಕಪ್ ಕೂಡ ಸೆಟ್ ಆಗುತ್ತೆ. ಇದು ನಮ್ಮ ಬೇಸ್ ಮೇಕಪ್ ಕರೆಕ್ಟಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಇಷ್ಟೊತ್ತು. ಈಗ ವಿ ವಿಲ್ ಫಿನಿಶ್ ದ ರೆಸ್ಟ್ ಆಫ್ ದ ಫೇಸ್ ಮೇಕಪ್. ನಿಮ್ಗೆ ಹೇಗೆ ಇಷ್ಟ ಆಗಿ ಫಿನಿಶ್ ಮಾಡ್ಬೋದು. ಐ ಲೈಕ್ ಟು ಆಲ್ವೇಸ್ ಫಿಲ್ ಇನ್ ಮೈ ಐಬ್ರೋಸ್ ಹೇಗೆ ಫಿಲ್ ಮಾಡೋದಂದರೆ, ಗ್ಯಾಪ್ಸ್ ಎಲ್ಲಿದೆ ನೋಡಿ, ಆ ಗ್ಯಾಪ್ಸ್ನ ಫಿಲ್ ಮಾಡಬೇಕು. ನಾನಿಲ್ಲಿ ಸ್ವಿಸ್ ಬ್ಯೂಟಿಯ ಮೈಕ್ರೋಬ್ರಾ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಆನ್ ದ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಯುವರ್ ಐಬ್ರೋಸ್, ಯಾವ ಡೈರೆಕ್ಷನಲ್ಲಿ ನಿಮ್ಮ ಹೇರ್ ಗ್ರೋತ್ ಆಗ್ತಿದೆ ಐಬ್ರೋಸಲ್ಲಿ, ಆ ಒಂದು ಡೈರೆಕ್ಷನ್ನೇ ನೀವು ಟ್ರೇಸ್ ಮಾಡ್ತಾ ಗ್ಯಾಪ್ಸ್ನ ಫಿಲ್ ಮಾಡಬೇಕು. ನೋಡಿ, ಈ ರೀತಿನಲ್ಲಿ. ಹಾಗೂ ಹಿಂದೆ ಸ್ಪೂಲ್ ಇರುತ್ತೆ, ಅದನ್ನು ತೊಗೊಂಡು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿಬಿಡಿ. ದಟ್ಸ್ ಆಲ್. ಈಗ ನೀವು ಐ ಮೇಕಪ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬೋದು, ಅಥವಾ ಕಾಜಲ್, ಐಲೈನರ್ ಇದೇನಿದೆ ನಿಮ್ಗೆ ಇಷ್ಟ ಆದರೆ ಅದನ್ನ ಯೂಸ್ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಮಸ್ಕರ ಅಪ್ಲೈ ಮಾಡ್ತಿದ್ದೀನಿ. ಕೆಲವೊಮ್ಮೆ ಐ ಮೇಕಪ್ ಏನೇ ನೀವು ಮಿಸ್ ಮಾಡಿದ್ರು ಮಸ್ಕರ ಜಸ್ಟ್ ಮಸ್ಕರ ಯೂಸ್ ಮಾಡಿದ್ರೆ ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಈ ಪಾಯಿಂಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಜಾಸ್ತಿ ಕನ್ಸೀಲರ್ ಹಾಕಿದ ಕಡೆ ಕೇಕಿಯಾಗಿ ಪ್ಯಾಚ್ ಆಗಿದೆ. ಕ್ಯಾಮ್ರಾನಲ್ಲಿ ಅಷ್ಟು ನಿಮಗೆ ಗೊತ್ತಾಗ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಯು ಕ್ಯಾನ್ ರಿಯಲಿ ಮೇಕ್ ಔಟ್. ಬಟ್ ಕಡಿಮೆ ಅಪ್ಲೈ ಮಾಡಿರೋ ಕಡೆ ಇಟ್ ಈಸ್ ಲುಕಿಂಗ್ ಮಚ್ ಬೆಟರ್ ಅಂತಲೇ ಹೇಳ್ಬೋದು. ಒಂದು ಲಿಪ್ಸ್ಟಿಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ಕೆ ಬ್ಯೂಟಿಯ ಹೈಡ್ರಾ ಕ್ರೀಮ್ ಲಿಪ್ಸ್ಟಿಕ್ ಇನ್ ಶೇಡ್ ಪನಾಶ್. ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇದು ನಾನು ಸ್ವಂತವಾಗಿ ಕೊಂಡ್ಕೊಂಡಿದ್ದು. ಆ್ಯಕ್ಚುಲಿ ತುಂಬ ದಿವಸಗಳ ಹಿಂದೆ ಕೊಂಡ್ಕೋಬೇಕಂತ ಇದೆ, ಬಟ್ ಅದಕ್ಕೆ ಈಗ ಟೈಮ್ ಕೂಡ ಬಂದಿದೆ. ಸೊ ಈ ಒಂದು ಲಿಪ್ಸ್ಟಿಕ್ ಬಂದು ಇಟ್ಸ್ ವೆರಿ ಕ್ರೀಮಿ ಮತ್ತು ಒಂದು ಗ್ಲಾಸಿ ಟೆಕ್ಸ್ಚರ್, ಗ್ಲಾಸಿ ಫಿನಿಶ್ ಕೊಡುತ್ತೆ ನಿಮಗೆ. ವೆರಿ ಹೈಡ್ರೇಟಿಂಗ್ ಅಂತ ಹೇಳ್ಬೋದು. ತುಂಬ ಡ್ರೈ ಚಾಪ್ ಲಿಪ್ ಸಮಸ್ಯೆ ಇರೋರು ಒಂದು ಗ್ಲಾಸಿ ಫಿನಿಶ್ ಕೊಡುವಂಥ ಲಿಪ್ಸ್ಟಿಕ್ ಇಷ್ಟಪಟ್ಟರೆ ಯು ಶುಡ್ ಟ್ರೈ ದಿಸ್. ನೀವು ನೋಡ್ತಿರೋ ಹಾಗೆ ಇದು ಒಂದು ಬ್ರೌನ್ ಲಿಪ್ ಶೇಡ್ ಹಾಗೂ ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗಳಿಗೂ ಸೂಟ್ ಆಗುತ್ತೆ. ಈ ಒಂದು ಕಲರ್ ನನಗೆ ತುಂಬಾ ಇಷ್ಟ ಆಗಿದ್ದರಿಂದ ಐ ಟ್ರೈಡ್ ಇಟ್ ಆಸ್ ಮೈ ಬ್ಲಷ್ ಆ್ಯಸ್ ವೆಲ್ ಆ್ಯಸ್
ಐ ಶ್ಯಾಡೋ. ಇದು ಒಂದು ಕ್ವಿಕ್ ಟಿಪ್, ನಿಮ್ಮ ಹತ್ರ ಬ್ಲಷ್ ಐ ಶ್ಯಾಡೋ ಇಲ್ಲ ಅಂದರೆ ನಿಮ್ಮ ಲಿಪ್ಸ್ಟಿಕ್ಕನ್ನೇ, ಕ್ರೀಮ್ ಲಿಪ್ಸ್ಟಿಕ್ಕನ್ನೇ ಈ ರೀತಿ ಯೂಸ್ ಮಾಡ್ಬೋದು. ಮ್ಯಾಟ್ ಲಿಪ್ಸ್ಟಿಕ್ ನೀವೇನಾದರೂ ಯೂಸ್ ಮಾಡಿದ್ರೆ ಕ್ವಿಕ್ಕಾಗಿ ಅಪ್ಲೈ ಮಾಡಿ ಕ್ವಿಕ್ಕಾಗಿ ಬ್ಲೆಂಡ್ ಮಾಡಿಬಿಡಿ. ಬಟ್ ಇದು ಇರಲೇಬೇಕಾದಂಥ ಲಿಪ್ಸ್ಟಿಕ್ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ನೋ, ಬಿಕಾಸ್ ಇದು 1000 ರೂಪಾಯಿ ಈ ಒಂದು ಲಿಪ್ಸ್ಟಿಕ್, ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ನಾನು ಕೂಡ ತುಂಬ ದಿವಸ ಯೋಚನೆ ಮಾಡಿ 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 ಆಮೇಲೆ ಓಕೆ ಟ್ರೈ ಮಾಡಿಬಿಡೋಣ ಲಾಸ್ಟಿಗಂತ ಈಗ ನಾನು ತೊಗೊಂಡಿದ್ದೀನಿ. ಬಟ್ ಇರಲೇಬೇಕಾ, ಮಸ್ಟ್ ಹ್ಯಾವ್ ಅಂತ ಕೇಳಿದ್ರೆ ನೋ. ಈ ಸಿಮಿಲರ್ ಶೇಡ್ಸ್ ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿದೆ. ಬಟ್ ತುಂಬ ಇಷ್ಟ ಆಗಿರುವಂಥ ಒಂದು ಕ್ವಾಲಿಟಿ ಏನಂದರೆ ಇಟ್ ಈಸ್ ವೆರಿ ಹೈಡ್ರೇಟಿಂಗ್. ನೀವು ನೋಡ್ಬೋದು ಇಟ್ಸ್ ವೆರಿ ಶೈನಿ. ಆ ಒಂದು ಶೈನಲ್ಲೇ ನೀವು ನೋಡ್ಬೋದು, ಬಿಕಾಸ್ ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇರೋದ್ರಿಂದ ಇಟ್ ಡೀಪ್ಲಿ ಹೈಡ್ರೇಟ್ಸ್. ಈ ಒಂದು ಪಾಯಿಂಟಲ್ಲಿ ನಿಮ್ಗೊಂದು ಡೌಟ್ ಬಂದೇ ಬರುತ್ತೆ, ಹೇಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಇಷ್ಟು ಬೆಳಕು ಬರ್ತಿದೆ, ಏನೋ ಫಿಲ್ಟರ್ ಹಾಕಿದ್ದಾರೆ ಅಂತ. ಬಟ್ ನಾನು ಯಾವುದೇ ಒಂದು ಆರ್ಟಿಫಿಷಿಯಲ್ ಲೈಟ್ ಯೂಸ್ ಮಾಡಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಯಾವಾಗಲೂ ಮ್ಯಾಕ್ಸಿಮಮ್ ಸನ್ಲೈಟಲ್ಲಿ ನಾನು ವೀಡಿಯೋಸ್ನ ಶೂಟ್ ಮಾಡೋದು, ಕಿಟಕಿನ ತೆಗೆದುಬಿಟ್ಟು. ಸೊ ಇದ್ದಕ್ಕಿದ್ದಂಗೆ ಜಾಸ್ತಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಐ ಕುಡ್ ಗೆಟ್ ಮ್ಯಾಕ್ಸಿಮಮ್ ಸನ್ಲೈಟ್. ಹೇಗೋ ಒಂಥರ ಕೋಇನ್ಸಿಡೆನ್ಸ್ ಆಗಿ ಆಯಿತು, ಒಳ್ಳೆಯದು ಕೂಡ ಆಯಿತು. ನಿಮಗೆ ಲಿಪ್ಸ್ಟಿಕ್ ಹೇಗೆ ಇದೆ ಅಂತ ನಿಮಗಿನ್ನೂ ಬೆಟರಾಗಿ ಐಡಿಯಾ ಸಿಗುತ್ತೆ. ಆ್ಯಂಡ್ ಈಗ ನಾನು ನನ್ನ ಮೇಕಪ್ ಫಿಕ್ಸರ್ನಿಂದ ಮೇಕಪ್ನ ಸೆಟ್ ಮಾಡಿದೆ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್. ಪೌಡ್ರ್ ಫಿನಿಶ್ ಇದ್ದರೆ ಆ ಪೌಡರ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಮೇಕಪ್ ಸ್ಮೂತ್ ಆ್ಯಂಡ್ ಫ್ಲಾಲೆಸ್ ಆಗಿ ಕಾಣುತ್ತೆ. ಈಗ ನೋಡಿ, ಕಡಿಮೆ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಿರೋ ಕಡೆ ತುಂಬ ಬ್ಯೂಟಿಫುಲ್ ಆಗಿದೆ, ಬಟ್ ಜಾಸ್ತಿ ಆಗಿರೋ ಕಡೆ ಆ್ಯಕ್ಚುಲಿ ಕೇಕಿ ಆಗಿದೆ. ನಾನು ಹೇಳಿದಾಗೆ ಕ್ಯಾಮ್ರಾನಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಗೊತ್ತಾಗ್ತಿದ್ರೆ ಯು ಆರ್ ಅ ಗುಡ್ ಅಬ್ಸರ್ವರ್ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಬಿಗಿನರ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.